ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯಾವ ಮಾತನ್ನು ನಾನು ಈ ಪ್ರತಿಭಟನೆ 2ನೇ ದಿವಸ 3ನೇ ದಿವಸ ಹೇಳಿದನೋ ಆ ಮಾತು ಈಗ 10-12 ದಿವಸಗಳ ಅಂತರದಲ್ಲಿ ನಿಜ ಆಗ್ತಾ ಇದೆ. ನಾನು ಮಾತಾಡ್ತಾ ಇರೋದು ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂಥ ಜಿರಲೆಗಳ ಹಾವಳಿಯ ಬಗ್ಗೆ, ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಯ ಬಗ್ಗೆ. ನಾನೊಂದು ಮಾತು ಹೇಳಿದ್ದೆ 2ನೇ ದಿವಸ 3ನೇ ದಿವಸ. ಏನಂತಂದರೆ, ಈ ಪ್ರತಿಭಟನೆಯ ದಿಕ್ಕು ಯಾವ ಕಡೆ ತೆರಳುತ್ತೆ ಕೊನೆಗೆ ಅಂದರೆ, ಆ ಕಡೆಯಿಂದ ರೈತರು ಬರ್ತಾರೆ, ಈ ಕಡೆಯಿಂದ ಶಾಹೀನ್ ಬಾಗ್ನವ್ರು ಬರ್ತಾರೆ. ಅನಗತ್ಯವಾಗಿ ಅರಾಜಕತೆಯನ್ನು ಸೃಷ್ಟಿ ಮಾಡುವ ತಂತ್ರ ನಡೀತಾ ಇದೆ. ಸರ್ಕಾರ ಇದನ್ನು ಪ್ರತಿಬಂಧಿಸಬೇಕು, ಇವ್ರನ್ನೆಲ್ಲ ಒದ್ದು ಒಳಗಡೆ ಹಾಕಬೇಕು. ಇಲ್ಲದೆ ಹೋದರೆ ಅನಗತ್ಯವಾಗಿ ನರೇಂದ್ರ ಮೋದಿ ಮತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಕುರಿತು ಇವರು ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಡ್ತಾರೆ, ಪ್ರೊಪಗ್ಯಾಂಡ ಸೃಷ್ಟಿ ಮಾಡ್ತಾರೆ. ಅವರ ಶಕ್ತಿ ಸಾಮರ್ಥ್ಯ ಗೊತ್ತಾಗಲಿ ಅಂತ ಅವ್ರ ಮೇಲೇ ಬಿಟ್ಟು ಅದು ಫೇಲ್ ಆಗಲಿ ಅಂತ ನಾವು ಸಮಯವನ್ನು ಕೊಟ್ಟರೆ ಕ್ಯಾನ್ಸರ್ ರೀತಿ ಅದು ಎಲ್ಲ ಕಡೆ ಹರಡುತ್ತೆ. ಈಗ ಅದೇ ಆಗಿದೆ. ಈಗ ಜಂತರ್ ಮಂತರ್ನಲ್ಲಿ ಏನು ನಡೀತಾ ಇದೆ ನಿಮಗೆ ಗೊತ್ತು. ಸೋನಮ್ ವಾಂಗ್ಚುಕ್ ಎನ್ನುವಂಥ ಒಬ್ಬ ಪರಿಸರವಾದದ ಹೆಸರಿನಲ್ಲಿ ಈ ದೇಶಕ್ಕೆ ಕಂಟಕಪ್ರಾಯನಾಗಿದ್ದಂಥ ಲದ್ದಾಖ್ನ ಒಬ್ಬ ಆಂದೋಲನ ಜೀವಿ ಬಂದು ಉಪವಾಸ ಕೂತಿದ್ದಾನೆ. ಅಲ್ಲಿ ತಿಂಗಳಗಟ್ಟಲೆ ಕೂತ್ಕೊಂಡ. ಲದ್ದಾಖಲ್ಲಿ ಏನೂ ಆಗಲಿಲ್ಲ. ಉಪವಾಸ ಸತ್ಯಾಗ್ರಹ ಕೂತಾಗ ಒದ್ದು ಒಳಗಡೆ ಹಾಕಲಾಯಿತು. 6 ತಿಂಗಳ ಜೈಲಿನಲ್ಲಿದ್ದು ಹೊರಗಡೆ ಬಂದ. ಅವಕಾಶಕ್ಕಾಗಿ ಕಾಯ್ತಾ ಇದ್ದ. ಅಷ್ಟೊತ್ತಿಗೆ ಅಭಿಜಿತ್ ದೀಪ್ಕೆ ಬಂದ. ಆತನ ಜೊತೆ ಬಾಲಂಗೋಚಿಯಾಗಿ ಓಡಾಡ್ಲಿಕ್ಕೆ ಶುರು ಮಾಡ್ದ. 1 ವಾರದೊಳಗಡೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗದೆ ಹೋದರೆ ನಾನು ಆಮರಣಾಂತ ಉಪವಾಸ ಸತ್ಯಾಗ್ರಹ ಕೂತ್ಕೋತೀನಿ. ಯಾರು ಹೇಳಿದ್ದು? ಸೋನಮ್ ವಾಂಗ್ಚುಕ್. ಕಳೆದ ಭಾನುವಾರ ಬಂದು ಸಂಜೆ ಬಂದವನು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು 2 ದಿನಕ್ಕೆ 2 ದಿವಸ 1 ಕಾಲ ದಿವಸ 2.5 ದಿವಸನೂ ಅಲ್ಲ, ಈತನ ಆರೋಗ್ಯ ಹದಗೆಟ್ಟು ಹೋಯಿತು. ಲದ್ದಾಖ್ನಲ್ಲಿ ತಿಂಗಳಗಟ್ಟಲೆ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಕೂತಾಗ ಏನೂ ಆಗಲಿಲ್ಲ. ಇಲ್ಲಿ 2 ದಿವಸಕ್ಕೆ ಈತನ ಸಕ್ಕರೆ ಪ್ರಮಾಣ 66ಕ್ಕೆ ಇಳಿತಂತೆ. ಅಭಿಜಿತ್ ದೀಪ್ಕೆ ಮೈಕ್ ಹಿಡ್ಕೊಂಡು ಹೇಳ್ತಾನೆ, ಸರ್ಕಾರ ಏನು ಮಾಡ್ತಾ ಇದೆ, ಸೋನಮ್ ವಾಂಗ್ಚುಕ್ ಅವರು ಸಾಯ್ತಾ ಇದ್ದಾರೆ, ಇಲ್ಲಿ ಅವರ ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ, ಕಳವಳಕಾರಿಯಾಗಿದೆ, ಅವ್ರು ಸತ್ತು ಹೋದ್ರೆ ಯಾರು ಜವಾಬ್ದಾರಿ? ಧರ್ಮೇಂದ್ರ ಪ್ರಧಾನ್ ಜವಾಬ್ದಾರಿ, ನರೇಂದ್ರ ಮೋದಿ ಜವಾಬ್ದಾರಿ. ಅರೆ, ನಿಮ್ಗೆ ಉಪವಾಸ ಕೊಡು ಅಂತ ನಾವು ಹೇಳಿದ್ವೇನ್ರಿ? ನಿಮ್ಗೆ ಒಳಗಡೆ ಇರುವಿ ಕಚ್ತಾ ಇದ್ದು ನೀವು ಬಂದಲ್ಲಿ ಕೂತ್ಕೊಂಡ್ರಿ, ಜಿರಳೆಗಳ ಕಾಟದಿಂದ ಬಂದಿದ್ದೀರಿ. ಕೂತ್ಕೊಂಡ್ಮೇಲೆ ಅನುಭವಿಸ್ಬೇಕು. ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ, ನಮ್ಗೆ ಭಯ ಆಗ್ತಾ ಇದೆ, ಏನು ಮಾಡ್ತೀರಾ ನೀವು ಅಂತ ಸರ್ಕಾರವನ್ನು ಕೇಳೋದು. ಸರ್ಕಾರ ಮಧ್ಯಪ್ರವೇಶ ಮಾಡಿ ಸೋನಮ್ ವಾಂಗ್ಚುಕ್ ಅವ್ರಿಗೆ ಸಮಾಧಾನ ಮಾಡಿ, ಇಲ್ಲ ನಾವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೋತೀವಿ, ನೀವು ಎಳ್ನೀರು ಕುಡಿದು ದಯವಿಟ್ಟು ನೀವು ಉಪವಾಸವನ್ನು ಅಂತ್ಯಗೊಳಿಸಿ ಅಂತ ಕೇಳಬೇಕಾಗಿತ್ತು ಇವ್ರಿಗೆ. ಅಣ್ಣಾ ಹಜಾರೆ ಅವರ ಆಂದೋಲನವನ್ನು ನೆನಪು ಮಾಡ್ಕೊಂಡು ಇವರು ಆಟವನ್ನು ಶುರು ಮಾಡಿದರು. ಅಣ್ಣಾ ಹಜಾರೆ ಅಷ್ಟು ದೊಡ್ಡ ಪ್ರಭೃತಿಗಳೆಲ್ಲ ಕೂತ ಸಂದರ್ಭದಲ್ಲಿ ಅವರ ಬಾಯಿಯಿಂದ ಒಂದು ಸೈಡು ಜ್ವಲ್ಲು ಸುರಿತಾ ಇತ್ತು. ಕೊನೆ ದಿನಗಳಲ್ಲಿ ಆ ಸ್ಥಿತಿಗೆ ಬಂದಿದ್ರು ಅವರು. ಈತ ಆಂದೋಲನ ಜೀವಿ. ಈತ ನೀರಿನ ಹೆಸರಿನಲ್ಲಿ ಜ್ಯೂಸ್ ಕುಡಿತಾ ಇದ್ದಾನಂತೆ. ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಅದರ ವಿಡಿಯೋವನ್ನು ಕ್ಲೋಸ್ ತೊಗೊಂಡೋಗಲಾಗತ್ತೆ. ತೊಗೊಂಡೋಗಿ ಹೇಳ್ತಾರೆ, ನೋಡಿ ಸೋನಮ್ ವಾಂಗ್ಚುಕ್ ಅವರು ಯಾವ ರೀತಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ, ಜ್ಯೂಸು ಎಳ್ನೀರು ಕುಡಿತಾ ಇದ್ದಾರೆ ನೀರಿನ ಹೆಸರಿನಲ್ಲಿ ಅಂತ. ಕೊನೆಗೆ ಅಭಿಜಿತ್ ದೀಪ್ಕೆ ಬಂದು, ಇದು ಎಳ್ನೀರಲ್ಲ, ಇದು ನೀರು ನೋಡಿ ಇಲ್ಲಿ ಅಂತ ತೋರಿಸುವ ಪರಿಸ್ಥಿತಿ ಬಂತು. ನನಗೆ ಅದ್ರ ಬಗ್ಗೆ ಅಲ್ಲ ಯೋಚನೆ, ಈ ಒಬ್ಬ ಸೋನಮ್ ವಾಂಗ್ಚುಕ್ ಕಥೆಯಲ್ಲಿ ಇದೇನಾಗಿದೆ ಅಂದರೆ, ಜಂತರ್ ಮಂತರ್ ಅನ್ನೋದು ಇದೊಂದು ಅಡ್ಡ ಆಗಿದೆ. ಈಗ ಯಾರ್ಯಾರು ಸಮಾಜ ವಿದ್ರೋಹಿ ಶಕ್ತಿಗಳಿದಾವೋ ಅವ್ರಿಗೊಂದು ಅಡ್ಡ. ಆ ಕಡೆ ಒಂದಷ್ಟು ಜನ ಉಪವಾಸ ಸತ್ಯಾಗ್ರಹ ಕೂತಿದ್ದಾನೆ ಅಂತ ಒಂದು 5-6 ಜನ ಕೂತಿದ್ದಾರೆ. ಈ ಕಡೆ ಇನ್ನೊಂದು ಕಡೆ ಒಬ್ಬ ಹುಡುಗ ಕೂತಿದ್ದಾನೆ. ಅವನಿಗೆ ಅಭಿಜಿತ್ ದೀಪ್ಕೆ ಹೋಗಿ ಹೇಳ್ತಾನೆ, ಅಪಾಯಕಾರಿ ಇದು, ಉಪವಾಸ ಕೂತ್ಕೋಬೇಡ, ನಿನಗೆ ತೊಂದರೆ ಆಗತ್ತೆ, ಊಟ ಮಾಡು ಅಂತ ತಟ್ಟೆ ಹಿಡ್ಕೊಂಡ. ಇಲ್ಲ ನಾ ಮಾಡಲ್ಲ ಅಂತ. ಅವ್ನು ನೀಟ್ ಸ್ಪೆಲ್ಲಿಂಗೂ ಗೊತ್ತಿಲ್ಲ, ನೀಟ್ ಎಕ್ಸಾಮ್ ಅಂದರೆ ಏನು ಗೊತ್ತಿಲ್ಲ. ಆತ ಉಪವಾಸ ಸತ್ಯಾಗ್ರಹ ಕೂತಿದ್ದಾನೆ. ಅವನು ಉಪವಾಸ ಬಿಡಿಸ್ಲಿಕ್ಕೆ ಅಭಿಜಿತ್ ದೀಪ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾನೆ, ಕಾಕ್ರೋಚ್ನ ನಾಯಕ. ಇನ್ನೊಂದು ಕಡೆ 4-5 ಜನ ಕೂತಿದ್ದಾರೆ. ಆ ಕಡೆ ಒಂದಷ್ಟು ಜನ ದಫಲಿ ಬಡಿಸ್ತಾ ಇದ್ದಾರೆ, ದಫಲಿ ವಾಲೆ ಅವ್ರೊಂದು ಜೊತೆ ಬಾಡಿಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಮಜಾ ಅಂದರೆ ಸಾಬ್ರು ಬಂದು ಸೇರ್ಕೊಂಡಿದ್ದಕ್ಕೆ. ಜುನೇದ್ ಖಾನ್ ಅಂತ ಒಬ್ಬ, ಈತನ ಕಾಲಿಗೆ ಬೀಳ್ತಾನ್ರಿ. ಅಭಿಜಿತ್ ದೀಪ್ಕೆ ಜುನೇದ್ ಬಾಯಿಯ ಕಾಲಿಗೆ ಬೀಳ್ತಾನೆ. ಜುನೇದ್ ಬಾಯಿ ಇವರಿಗೆ ಆಪತ್ತು ಬಂದು. ಈಗ ಆತ ಒಂದು 10-15 ಜನ ಸಾಬ್ರನ್ನ ಕರ್ಕೊಂಬಂದಿದ್ದಾನೆ. ಸಾಬ್ರು ಕರ್ಕೊಂಬಂದು ಊಟದ ಟೈಮ್ಗೆ ಊಟ, ತಿಂಡಿ ಟೈಮ್ಗೆ ತಿಂಡಿ ಎಲ್ಲ ತೊಗೊಂಬಂದು ಅಲ್ಲಿಟ್ಟು ಎಲ್ಲರಿಗೂ ಹಂಚ್ತಾನೆ. ಮೊದಲೇ ದಿವಸ ಒಬ್ಬ ಜ್ಯೂಸ್ ತೊಗೊಂಬಂದ ಸಾಬ್ರವನು. ಆಮೇಲೆ ನೋಡಿದ್ರೆ ಅದರಲ್ಲಿ ಒಂದನ್ನು ಮಾಡಿದ್ದಾರೆ,
ಮೂತ್ರ ವಿಸರ್ಜನೆ ಮಾಡಿಕೊಟ್ಟಿದ್ದಾರೆ. ಎಂಥ ಅಪಾಯಕಾರಿ ಕೆಲಸ ನಡೀತಾ ಇದೆ. ಆತನನ್ನು ಆಮೇಲೆ ಹಿಡಿಲಾಯಿತು. ಈಗ ಜುನೇದ್ ಖಾನ್, हम अल्लाह के वास्ते ये सब कर रहे हैं, लड़के लोग ये काम कर रहे हैं नरेंद्र मोदी जी को नीचे उतारने के लिए, इसलिए हम उनके साथ दे रहे हैं ಅಂತನವನು ಜುನೇದ್ ಖಾನ್. ಇವನು ಕಾಲು ಬೀಳ್ತಾನ. ಅವನು ಕಾಲು ಒಬ್ಬ ಸಾಬಣ್ಣನ ಲಂಡ್ ಪಂಡು ಚೊಣ್ಣದ ಸಾಬಣ್ಣನಿಗೆ ಊಟ ತಂದಿಟ್ಟ ಅಂತೇಳಿ ಕಾಲಿಗೆ ಬೀಳೋ ಪರಿಸ್ಥಿತಿಗೆ ಈ ಅಭಿಜಿತ್ ದೀಪ್ಗೆ ಬಂದು ಕೂತಿದ್ದಾನೆ. ಆತ ಒಬ್ಬನೇ ಬಂದಿಲ್ಲ. ಈ ಸಾಬ್ರು ಯಾವತ್ತು ಬರುವಾಗ ಒಬ್ಬರೇ ಬರ್ತಾರೆ, ಆಮೇಲೆ ಅವ್ರಿಂದ ಜನನ ಕರ್ಕೊಂಬರ್ತಾರೆ. ಮೊದಲು ಉಳಿದ ಲಂಡ್ ಚೊಣ್ಣಗಳನ್ನೆಲ್ಲ ಕರ್ಕೊಂಬರ್ತಾರೆ. ಈ ಬನಿಯನ್ ಟೋಪಿ ಥರದ್ದು ಇದು ಜಾಳಿಗೆ ಟೋಪಿ ಹಾಕ್ಕೊಂಡು ಒಂದಷ್ಟು ಜನ ಬರ್ತಾರೆ. ಅದಾದಮೇಲೆ ಹುಡುಗರನ್ನ ಕರ್ಕೊಂಬರ್ತಾರೆ. ಆಮೇಲೆ ಬುರ್ಖಾಗಳು ಬರ್ತವೆ. ಶಾಹೀನ್ ಬಾಗಿನ ಏನು ತದ್ರೂಪ ಸ್ಥಿತಿ ಇಲ್ಲಿ ನಿರ್ಮಾಣ ಆಗುವ ಎಲ್ಲ ಅಪಾಯಗಳು ಕಾಣಿಸ್ತಾ ಇದ್ದಾವೆ. ಏಕೆಂದರೆ ಸಾಬರ ದಾಳಿ ಹೇಗೆ ಶುರುವಾಗಿದೆ ಜಂತರ್ ಮಂತರ್ನಲ್ಲಿ ಅಂದರೆ, ಅವ್ರ ಉದ್ದೇಶವೇ ನರೇಂದ್ರ ಮೋದಿ ಸರ್ಕಾರ ಬೀಳಬೇಕು. ಚುನಾವಣೆಯಲ್ಲಿ ರಾಹುಲ್ ಗಾಂಧಿಗೂ ಆಗಲಿಲ್ಲ, ಅಖಿಲೇಶ್ ಯಾದವ್ ಆಗಲಿಲ್ಲ, ಅಸಾದುದ್ದೀನ್ ಓವೈಸಿಗೂ ಆಗಿಲ್ಲ. ನಾವು ಈ ರೀತಿ ಗಲಾಟೆ ಮಾಡುವ ಮೂಲಕ, ಈ ರೀತಿ ಅರಾಜಕತೆಯನ್ನು ಸೃಷ್ಟಿ ಮಾಡುವ ಮೂಲಕ ಸರ್ಕಾರಕ್ಕೆ ತೊಂದರೆ ಕೊಡಬೇಕು ಅಂತ ಇವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಡಬ್ಬ ಹಿಡ್ಕೊಂಬರ್ತಾರೆ, ಊಟದ ಡಬ್ಬ ತರ್ತಾರೆ. ಅಲ್ಲಿ ಇನ್ನೊಂದು ಮಜಾ ಆಗ್ಬಿಟ್ಟಿದೆ. ಏನಪ್ಪ ಅಂದರೆ, ಇಡೀ ದಿವಸ ಯಾರೂ ಜನ ಇರಲ್ಲ. ಒಂದಷ್ಟು ಜನ JNUದವ್ರು ಬರ್ತಾರೆ, ಡಫ್ಲಿ ಬಾರಿಸ್ತಾರೆ, ಹೊರಟೋಗ್ತಾರೆ. ಇನ್ನೊಂದಷ್ಟು ಜನ SFI ಅವ್ರು ಬರ್ತಾರೆ, ಅವ್ರು ಬಾಯಿ ಬಂದಂಗೆ ಶರ್ಜಿಲ್ ಇಮಾಮನ್ನು ಬಿಡುಗಡೆ ಮಾಡಿ, ಒಮರ್ ಖಾಲಿದನ್ನು ಬಿಡುಗಡೆ ಮಾಡಿ, ಅಲ್ಲಿವರೆಗೂ ನಾವು ಬಿಡಲ್ಲ ಅಂತಾರೆ. ಅವ್ರು ಹೋಗ್ತಾರೆ. ಕರೆಕ್ಟಾಗಿ ಊಟದ ಟೈಮ್ ಎಲ್ಲ ಕಡೆಯಿಂದ ದಿಲ್ಲಿಯಲ್ಲಿರುವಂಥ ಶೋಂಬೇರಿಗಳೆಲ್ಲ ಬಂದುಬಿಡ್ತಾರೆ. ಬಂದು ಸಾಲ ಕ್ಯೂದಲ್ಲಿ ಭಂಡಾರ ಅಂತಾರಲ್ಲಿ. ಈ ನಮ್ಮಲ್ಲೇನು ದಾಸೋಹ ಅಂತೀವಿ, ಅದು ಉತ್ತರ ಭಾರತದಲ್ಲಿ ಭಂಡಾರ ಅಂತಾರೆ. ಅಂದರೆ ಉಚಿತ ಊಟವನ್ನು ಕೊಡುವಂಥ, ದಾಸೋಹ ಮಾಡುವಂಥ ಪದ್ಧತಿ. ಅಭಿಜಿತ್ ದೀಪ್ಗೆ ತಲೆ ಕೆಟ್ಬಿಡ್ತೀವಿ. ಬೆಳಗ್ಗಿಂದ ಸಂಜೆವರೆಗೂ ನಾವಿಲ್ಲಿ ಬಿಸಿಲಲ್ಲಿ, ಅಲ್ಲಿ ಭಯಂಕರವಾದ ಬಿಸಿಲಿದೆ ದಿಲ್ಲಿಯಲ್ಲಿ. ಮೊನ್ನೆ ಒಂದು 2 ಸಲ ಮಳೆ ಆಯ್ತುಬಿಟ್ರೆ 40 ಡಿಗ್ರಿ ದಾಟುವಂಥ ಬಿಸಿಲಿದೆ. ನಿಲ್ಲಿಕ್ಕಾಗಲ್ಲ, ಕೂಡ್ಲಿಕ್ಕಾಗಲ್ಲ ಅಂತ ಸ್ಥಿತಿ ಇದೆ. ಊಟದ ಟೈಮಿಗೆ ಜನ ನಿಲ್ಲದ ಹಾಗೆ ಸೇರಿಬಿಡ್ತಾರೆ. ಈತ ಬಾರ್ಕೋಡ್ ಕೊಡ್ಲಿಕ್ಕೆ ಶುರು ಮಾಡ್ದೆ. ಎಲ್ಲರಿಗೂ ಬಾರ್ಕೋಡ್ ಕೊಟ್ಟು, ಯಾರು ಬೆಳಗಿಂದ ಸಂಜೆವರೆಗೂ ನಮ್ಮ ಜೊತೆ ಇರ್ತಾರೋ ಅವ್ರು ಮಾತ್ರ ಊಟ ಮಾಡಬೇಕು, ಕಂಡವ್ರು ಊಟವನ್ನು ಹಂಚೋ ಆಗಿಲ್ಲ ಅಂತ. ಅಂದರೆ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಬಂದಂಥ ಮಾಧ್ಯಮದವ್ರಿಗೆ ಯಾರೇ ಬಂದರೂ ಮುಂಚೆ ಒಂದು 4-5 ದಿವಸ ಬಂದವ್ರಿಗೆಲ್ಲ ಯಾರ್ಯಾರು ಪ್ರಶ್ನೆ ಕೇಳ್ತಾರೋ ಅವ್ರಿಗೆಲ್ಲ ಗೋಧಿ ಮೀಡಿಯಾ ಅನ್ಲಿಕ್ಕೆ ಶುರು ಮಾಡಿದ ಕೂಡಲೇ ಅವರೆಲ್ಲ ಬರೋದು ನಿಲ್ಲಿಸ್ಬಿಟ್ರು. ಯಾಕಂದರೆ ಇದಕ್ಕೇನು ಎಂಗೇಜ್ಮೆಂಟು ಬರೋದಲ್ಲ. ಈ ವಿಡಿಯೋಗಳಿಗೆ ಎಂಗೇಜ್ಮೆಂಟ್ ಬರ್ತಾಯಿಲ್ಲ. ಯಾವಾಗಲೂ ನಾನೊಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋವನ್ನು ಜನ ನೋಡಬೇಕಿರೋ ಸಿಸ್ಟಮ್ ಹೆಂಗಿರುತ್ತೆ, ಅಲ್ಗಾರಿದಮ್ ಅಂತ ಕರೀತಾರೆ ಅದಕ್ಕೆ. ಈ ವಿಡಿಯೋವನ್ನು ನೀವು ನೋಡಬೇಕು. ನೋಡಿದ್ದು ಉಳಿದವರಿಗೆ ಅದು ಕಾಣಿಸ್ಬೇಕು ಅಂದರೆ, ಬೇರೆ ಜನ ಯಾರ್ಯಾರು ಯೂಟ್ಯೂಬ್ ಬಳಸ್ತಾ ಇರ್ತಾರೆ, ಫೇಸ್ಬುಕ್ ಕಾಣಿಸ್ಬೇಕು ಅಂದರೆ ನೀವು ಲೈಕ್ ಬಟನನ್ನು ಒತ್ತಿದಾಗ ಇಷ್ಟಪಡ್ತಾ ಇದ್ದಾರೆ ಜನ ಅಂತ. ಅದ್ರ ಕೆಳಗೆ ಕಮೆಂಟ್ ಹಾಕ್ತಾರೆ, ಚೆನ್ನಾಗಿದೆ, ಚೆನ್ನಾಗಿಲ್ಲ, ನೀವು ಮಾತಾಡಿ ಸರಿ ಇಲ್ಲ, ಸರಿ ಇಲ್ಲ. ಅಂದರೆ ಆ ವಿಡಿಯೋದ ಜೊತೆ ನಿಮ್ಮನ್ನು ನೀವು ಗುರುತಿಸ್ಕೋತೀರಿ, ಅದ್ರ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದೀರಿ ಅಂದರೆ ಅದು ಎಂಗೇಜ್ ಆಗುತ್ತೆ ಪೇಜ್. ಈ ಪೇಜ್ನಲ್ಲಿ ಆ್ಯಕ್ಟಿವಿಟಿ ನಡೀತಾ ಇದೆ ಅಂತ. ಹಂಗೆ ಎಂಗೇಜ್ ಆದ್ರೆ ಮಾತ್ರ ವಿಡಿಯೋಗಳು ಓಡ್ತವೆ. ನನಗೆ ಗೊತ್ತಿರಲಿಲ್ಲ ಅದು. ನಮ್ಮ ಟೆಕ್ನಿಕಲ್ ಹುಡುಗರು, ನಮ್ಮ ಆದಿತ್ಯ, ದಿವೇಕು ಎಲ್ಲರೂ ನನಗೆ ಹೇಳಿದ್ರಿ, ಹಿಂಗಿರುತ್ತೆ ಸರ್ ಇದು, ನೀವು ಬರೀ ಮಾತಾಡೋದು ಇಂಪಾರ್ಟೆಂಟ್, ದೊಡ್ಡ ಏನು ನೀವು ಮಾತಾಡಿದ್ರಿ ಅಂದ್ಕೊಳ್ಳಿ ವಿಡಿಯೋ ಓಡಲ್ಲ. ಅದ್ರ ಹಿಂದೆ ಪಾಪ ಜನ ಇಷ್ಟೆಲ್ಲ ಕೆಲಸ ಮಾಡ್ಬೇಕು ಅದಕ್ಕೆ. ಆವಾಗ ವಿಡಿಯೋ ವೈರಲ್ ಅಂತ ಅದಕ್ಕಂತಾರೆ. ನಾವೆಲ್ಲ ಬೇರೆ ಎಲ್ಲ ಜನ ನೋಡಿದವ್ರು ಎಂಗೇಜ್ ಆಗಿ ಕಮೆಂಟ್ ಹಾಕಿ, ಅದ್ರ ಬಗ್ಗೆ ಅಭಿಪ್ರಾಯ ಹಾಕಿ, ಲೈಕ್ ಮಾಡಿ, ಅಥವಾ ಇದು ಏನೇ ಬೈದರೂ ಪರವಾಗಿಲ್ಲ, ಅವಾಗ ಮೂಮೆಂಟ್ ಆಗುತ್ತೆ, ಎಂಗೇಜ್ ಆಗುತ್ತೆ ಪೇಜು. ಅಂಥ ವಿಡಿಯೋಗಳು ಓಡ್ತವೆ. ಹಾಗೆ ಇವ್ರ ವಿಡಿಯೋ ಏನಾಗಿದೆ ಜಂತರ್ ಮಂತರ್ದು ಓಡಲ್ಲ. ಯಾಕೆ ಓಡಲ್ಲ ಅಂದರೆ ಜನ ನೋಡೋದು ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ನಿನ್ನೆ ಅವ್ರು ಹೇಳ್ತಾ ಇದ್ರು ನೋಡಿ, BBC ಅವ್ರು ಬಂದು ನಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ವಾಷಿಂಗ್ಟನ್ ಪೋಸ್ಟು, ನ್ಯೂಯಾರ್ಕ್ ಟೈಮ್ಸು, ಜಗತ್ತಿನ ಎಲ್ಲ ಪೇಪರಲ್ಲಿ ಭಾರತ ದೇಶದಲ್ಲಿ ದಿಲ್ಲಿ ನರೇಂದ್ರ ಮೋದಿಯವರ ರಾಜಧಾನಿಯಲ್ಲಿ ಜಂಜಿಗಳ ಹೋರಾಟ, ಪ್ರತಿಭಟನೆ ಅಂತ ಹಾಕ್ತಾ ಇದ್ದಾರೆ. ನಮ್ಮವ್ರು ನೋಡಿದರೆ ಯಾವ ಚಾನಲ್ ಅವರು ಸುದ್ದಿನೇ ಮಾಡ್ತಾ ಇಲ್ಲ, ಅವೆಲ್ಲ ಗೋಧಿ ಮೀಡಿಯಾಗಳು ಅಂತ ಇನ್ನಿಲ್ಲದ ಹಾಗೆ ಅಲವತ್ತು ಕೊಡ್ತಾ ಇದ್ರು ಅಲ್ಲಿರುವಂಥವ್ರು. ನಮ್ಮ ಮೀಡಿಯಾದವ್ರು ಏನು ಬುದ್ಧಿವಂತರು, ಅವ್ರು ನೋಡಿ ಅವ್ರಿಗೆ ಎಂಗೇಜ್ ಆಗ್ಬೇಕು. ಅವರು TV ಚಾನಲ್ ಜನ ನೋಡ್ಬೇಕು. ನೀವು ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟವನ್ನು ಹಾಕಿದರೆ ಜನ ಆ ಚಾನಲ್ ನೋಡಲ್ಲ. ಅದಕ್ಕೆ ಅವ್ರು ಬೇರೆ ವಿಷಯಗಳು ಯಾವ ಇಂಟ್ರೆಸ್ಟಿಂಗ್ ಆಗಿದ್ದಾವೆ, ಯಾವ ಸೆನ್ಸೇಷನಲ್ ಇದ್ದಾವೆ ಅದನ್ನು ಸುದ್ದಿ ಮಾಡ್ತಾರೆ. ಅದು ಆಜ್ ತಕ್ ಇದ್ರೇನು, NDTV ಇದ್ರೇನು, ರಿಪಬ್ಲಿಕ್ TV ಇದ್ರೇನು. ಈತನ ಹೋರಾಟ ಪ್ರಖರವಾಗಿದ್ದಿದ್ರೆ, ಈತನ ಹೋರಾಟದಿಂದ ನರೇಂದ್ರ ಮೋದಿಗೆ ಚಡಪಡಿಕೆ ಆಗಿದ್ದರೆ, ಮುರುಸಾಗಿದ್ದರೆ ಸುದ್ದಿ ಹಾಕಿರೋರು. ಸುದ್ದಿ ಓಡಲ್ಲ, ಹಾಕ್ತಾ ಇಲ್ಲ. ಅದಕ್ಕೇನು ಮಾಡ್ತಾ ಇದ್ದಾರೆ, ಆ ಕಡೆ ಖಾಪ್ ಪಂಚಾಯತಿ ಅಂತ ಕರೆಸ್ತಾ ಇದ್ದಾರೆ. ಖಾಪ್ ಪಂಚಾಯತಿಯವ್ರು ಬಂದರು, ಎಲ್ಲ ಹಸಿರು ಟವಲ್ ಹಾಕೊಂಡು ಬಂದರೆ ಒಂದು 15 ನಿಮಿಷ 20 ನಿಮಿಷ ಇದ್ರು. ಯಾಕ್ರಿ ಇಷ್ಟೇ ಜನ ಬಂದಿದ್ದೀರಿ ಅಂತ ಅಭಿಜಿತ್ ದೀಪ್ಗೆ ಕೇಳ್ದ. ಅವ್ರು ಹೇಳ್ತಾರೆ, ಇಲ್ಲ ನಮ್ಮನ್ನೆಲ್ಲ ಹೌಸ್ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ನಾವು ಬರೋಕ್ಕಾಗ್ತಾ ಇಲ್ಲ. 500 ಜನ ರೆಡಿಯಾಗಿದ್ದರು, ಅಲ್ಲಿ ಹರಿಯಾಣ ಸರ್ಕಾರ ಎಲ್ಲರನ್ನೂ ಒಳಗೆ ಹಾಕಿಬಿಡ್ತು. ಎಷ್ಟು ಸುಳ್ಳು ಹೇಳ್ತೀರಿ ನೀವು.
ನೀವು ಹೆಂಗೆ ಬಂದ್ರೆ ಹಂಗಾರೆ 10-12 ಜನ ಆಯ್ತಪ್ಪ, ನೀವು ಬಂದಿರಿ ಕೂತ್ಕೊಳ್ಳಿ, ಮಾತಾಡಿ. ಸುದ್ದಿನೇ ಇಲ್ಲ. ಬಂದರು, ಸ್ಟೇಜ್ ಮೇಲೆ ನಿಂತರು, ಫೋಟೋ ತೆಗೆಸ್ಕೊಂಡ್ರು, ವಿಡಿಯೋ ಮಾಡಿಕೊಂಡ್ರು, ರೀಲ್ ಮಾಡಿದರು, ಹೊರಟು ಹೋದರು. ಕಣ್ಣು ಪಿಳಿ ಬಿಟ್ಕೊಂಡು ಕಕ್ಕ ಬಿಕ್ಕಿಯಾಗಿ ಈತ ಅಭಿಜಿತ್ ದೀಪ್ಗೆ ನೋಡ್ತಾ ಇದ್ದ. ಗಟ್ಟಿಯಾಗಿ ಕೂತವ್ರು ಯಾರು? ಸಾಬ್ರು ಬಂದು ಗಟ್ಟಿಯಾಗಿ ಕೂತಾರೆ. ಯಾಕಂದರೆ ಇದನ್ನು ಶಾಹೀನ್ ಬಾಗ್ ಮಾಡಬೇಕು ಅಂತ. ಆ ಕಡೆಯಿಂದ ನೀರಿನ ಕ್ಯಾನ್ಗಳ ಒಂದು ದೊಡ್ಡ ದೊಡ್ಡ ಇವು ಬರ್ತಾವೆ, ಬಿಸ್ಲೇರಿ ಬಾಟ್ಲಿ, ಸಾವಿರಾರು ಬಿಸ್ಲೇರಿ ಬಾಟ್ಲಿ ಬರ್ತಾ ಇದ್ದಾವೆ, ತಿಂಡಿಗಳು ಬರ್ತಾ ಇದ್ದಾವೆ, ಊಟ ಬರ್ತಾ ಇದ್ದಾವೆ. ಯಾವ ರೀತಿಯ ಫಂಡಿಂಗ್ ನಡೀತಾ ಇದೆ ಅಂದರೆ ಹಿಂಗಾರ ಮಾಡಿ ಇದನ್ನು ಯಶಸ್ವಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಏನಿದು ಹೋರಾಟ? ಜಂಜಿ ಹೋರಾಟ, ಜಂಜಿ ಹೋರಾಟ, ಜಂಜಿ ಹೋರಾಟ. ಜಂಜಿಗಳೆಲ್ಲಿದ್ದಾರೆ? ಜಂಜಿ ಯಾರಿಲ್ಲ ಇಲ್ಲ. ಸಾಬಣ್ಣಗಳು ಬಂದು ಕೂತಿದ್ದಾರೆ, ರೈತರು ಬಂದು ವಾಪಸ್ ಹೋಗಿದ್ದಾರೆ, ದಿಲ್ಲಿಯ ಆಲಸಿ ನಿರುದ್ಯೋಗಿ ಭಿಕ್ಷೆ ಬೇಡವರೆಲ್ಲ ಬಂದಲ್ಲಿ ವಾಸಸ್ಥಾನ ಮಾಡ್ಕೊಂಡು ಅಡ್ಡೆ ಮಾಡಿದ್ದಾರೆ. ಒಂದು ಹೋರಾಟ ಹೇಗೆ ವಿಫಲ ಆಗತ್ತೆ ಅಂತ ನೀವು ಬರೀಬೇಕು ಅಂದರೆ ಈ ವಿಡಿಯೋದು, ಈ ನಡೀತಾ ಇರುವಂಥ ವಿದ್ಯಮಾನ, ಈ ಪ್ರಹಸನ, ಈ ಕಾರಸ್ಥಾನವನ್ನು ನೀವು ಡೀಟೇಲ್ ಆಗಿ ಬರೀಬೇಕು. ಆ ಸ್ಥಿತಿಗೆ ಬಂದು ನಿಂತಿದೆ ಜಿರ್ಲೆ ಪಾರ್ಟಿಯ ಹೋರಾಟ. ಸರ್ಕಾರಕ್ಕೆ ಸಣ್ಣ ಮಟ್ಟದ ಮುಜುಗರ ಆಗುವಂಥ ಪ್ರಕ್ರಿಯೆ ಅದು. ಇದಕ್ಕೆ ಅವಕಾಶನೇ ಕೊಡಬಾರ್ದಾಗಿತ್ತು. ಯಾಕೆಂದರೆ ಅವತ್ತಿನ ದಿವಸ ಸಂಜೆ 20ನೇ ತಾರೀಕು ಸಂಜೆ 5 ಗಂಟೆವರೆಗೆ ಅನುಮತಿ ಇತ್ತು. 5:15 ಆಗಲಿ, 6 ಆಗಲಿ, 8 ಆಗಲಿ, 9 ಆಗಲಿ, 10 ಆಗಲಿ, ಅವತ್ತಿನ ದಿವಸ ಓಡಿಸ್ಬಿಟ್ಟಿದ್ರೆ ಪ್ಯಾಂಟಲ್ಲಿ ಇರುತ್ತೆ ಸ್ವಾಮಿ, ಕಚ್ಚಲ್ಲ ಅಂತ ಸುಮ್ಮನಿರೋಕ್ಕಾಗಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಕಚ್ಚತದಲ್ವಾ, ಅದಕ್ಕೆ ಅವಕಾಶನ ಕೊಡಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ನಮಸ್ಕಾರ.